ಹಾಯ್ ಅಸ್ಸಲಾಂ ವಾಲೇಕುಂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ, ನಾನು ಇವತ್ತು ನಿಮಗೆ ಪುಷ್ಟಿಯಲ್ಲಿ ಮುದ್ದೆ ಮಾಡೋ ವಿಧಾನ ತೋರಿಸಿದೆ. ನಾನು ಎಷ್ಟು ಮಾತ್ರದಲ್ಲಿ ಪುಷ್ಟಿ ಮತ್ತು ರಾಗಿ ಹಸಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತೋರಿಸಿದ್ದೆ ಅಲ್ವಾ. ಆದರೆ ಡೈಲಿ ಅದೇ ರೀತಿ ನಾವು ಪುಷ್ಟಿಯನ್ನು ಮಿಕ್ಸ್ ಮಾಡ್ಕೊಂಡು ಮುದ್ದೆ ಮಾಡೋಕ್ಕಾಗೋದಿಲ್ಲ. ಎಷ್ಟು ರಾಗಿ ಹಸಿಟ್ಟಿಗೆ ಎಷ್ಟು ಪುಷ್ಟಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಹೊಸಬ್ರು ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ಕಮೆಂಟ್ ಮಾಡುವಂಥ ಜಾಗದಲ್ಲಿ ಹೈಪ್ ಅನ್ನೋ ಅಂಥ ಬಟನ್ ಬರುತ್ತೆ, ಅದು ಕೂಡ ಪ್ರೆಸ್ ಮಾಡಿ ಅದೇ ಕಮೆಂಟನ್ನು ಹಾಕಿ ಫ್ರೆಂಡ್ಸ್. ಬನ್ನಿ, ಈಗ ನಾನು ಎಷ್ಟು ರಾಗಿ ಹಸಿಟ್ಟಿಗೆ ಎಷ್ಟು ನಾನು ಪುಷ್ಟಿಯನ್ನು ಮಿಕ್ಸ್ ಮಾಡ್ತೀನಿ ತೋರಿಸ್ಕೊಡ್ತೀನಿ. ಈ ರೀತಿ ಮಾಡ್ಕೊಳ್ಳಿ. ನನಗೆ ನಿಜವಾಗ್ಲೂ ಹೇಳ್ತೀನಿ, ಈ ಪುಷ್ಟಿಯಲ್ಲಿ ತುಂಬಾ ಆರೋಗ್ಯ ಸುಧಾರಿಸ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಪುಷ್ಟಿಯನ್ನು ಈ ರೀತಿ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾನು ಈ ರೀತಿಯನ್ನು ಯೂಸ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಈಗ ನಾನು ಇಲ್ಲಿ ಚೀಲದಲ್ಲಿ ರಾಗಿ ಹಸಿಟ್ಟು ಏನಿದೆ ಹಾಕಿಸ್ಕೊಂಡ್ಬಂದಿದ್ದೀವಿ. ನಮ್ಮ ಮನೆಯಲ್ಲಿ ಇದು ಬರೀ ರಾಗಿ ಹಸಿಟ್ಟು ಮಾತ್ರ ಹಾಕ್ಸಿರೋದು. ಜೊತೆಗೆ ಇಲ್ಲಿ ನಾನು ಪುಷ್ಟಿ ಪಾಕೆಟ್ ಏನಿದೆ, ಫುಲ್ಲು ಒಂದು ಪಾಕೆಟ್ ಏನಿದೆ ಪುಷ್ಟಿಯನ್ನು ಕೂಡ ತಗೊಂಡಿದ್ದೀನಿ. ಫಸ್ಟ್ ಬನ್ನಿ, ಈ ರಾಗಿ ಹಸಿಟ್ಟು ಏನಿದೆ ನಾವು ಸ್ವಲ್ಪ ಜಲ್ಡೆ ಇಡ್ಕೊಳ್ಳೋಣ. ನಾನು ಇಷ್ಟು ರಾಗಿ ಹಸಿಟ್ಟನ್ನು ಜಲ್ಡೆ ಇಡ್ಕೊಳ್ಳೋದಿಲ್ಲ. ಫುಲ್ಲು ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಮಿಕ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಜಲ್ಡೆ ಇಡ್ಕೊತಾ ಇದ್ದೀನಿ. ಈ ರಾಗಿ ಹಸಿಟ್ಟೆಲ್ಲ ಜಲ್ಡೆ ಇಡ್ಕೊಳ್ಳೋಣ. ಇಡ್ಕೊಂಬಿಟ್ಟು ನಾನು ಇದರಲ್ಲಿ ಪುಷ್ಟಿಯನ್ನು ಯಾವ ರೀತಿಯಲ್ಲಿ ಎಷ್ಟು ಮಾತ್ರದಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ನನ್ಗೆ ಯಾವ ರೀತಿ ನಾನು ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಈ ರೀತಿ ಮಾಡ್ಕೊಳ್ಳಿ. ಪುಷ್ಟಿನ ನೀವು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಕ್ ಹೋಗ್ಬೇಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ನೀವು ಡೈಲಿ ಯೂಸ್ ಮಾಡೋಕ್ ಆಗಲ್ಲ ಅಂದ್ರೆ ಡೈಲಿ ಅಂತೂ ಒಂದು ಟೈಮ್ ಅಂತೂ ನಾವು ಮುದ್ದೆ ಮಾಡೇ ಮಾಡ್ತೀವಲ್ವಾ, ನೈಟ್ ಟೈಮು. ಈ ರೀತಿನ ರಾಗಿ ಹಸಿಟ್ಟಿಗೆ ಪುಷ್ಟಿಯನ್ನ ನೀವು ಮಿಕ್ಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆದಷ್ಟು ನಾನು ರಾಗಿ ಹಸಿಟ್ಟು ಏನಿದೆ ನಾನು ಜಲ್ದಿ ಇಡ್ಕೊಂತಾ ಇದ್ದೀನಿ. ಈ ರೀತಿ ರಾಗಿ ಹಸಿಟ್ಟನ್ನ ಜಲ್ದಿ ಇಡ್ಕೊಂಡ್ಬಿಟ್ಟು ಆಮೇಲೆ ನಾನು ಪುಷ್ಟಿ ಏನಿದೆ ಅದು ಕೂಡ ಮಿಕ್ಸ್ ಮಾಡಿ ತೋರಿಸ್ತೀನಿ. ನಾನು ನಮ್ಮ ಬಗೆಟಿಗೆ ನಾನು ಮಿಕ್ಸ್ ಮಾಡ್ಕೊಂತೀನಿ, ಆದ್ರೆ ನಿಮಗೆ ತೋರ್ಸಕ್ಕೋಸ್ಕರ ನಾನು ಈ ಟಬ್ಬಿಗೆ ಹಾಕೊಂಡು ನಾನು ನೋಡಿ ದೊಡ್ಡ ಟಬ್ಬಿಗೆ ಹಾಕೊಂಡಿದೀನಿ ತೋರ್ಸಕ್ಕೋಸ್ಕರ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ರಾಗಿ ಮುದ್ದೆ ನಾವು ಮಾಡ್ಕೊಂಡು ಇದರಲ್ಲಿ ಪುಷ್ಟಿಯಲ್ಲಿ ನಾವು ಮುದ್ದೆ ಮಾಡ್ಕೊಂಡ್ರೆ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ನೋದ್ ನೋಡಿ. ಪುಷ್ಟಿಯನ್ನ ತುಂಬಾ ಜನ ವೇಸ್ಟ್ ಮಾಡ್ತಾ ಇದ್ದಾರೆ. ನನಗೆ ಓದೋಂತ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ಒಂದು ವಿಡಿಯೋದಲ್ಲಿ ತಿಂಗಳಿಗೆ ನನಗೆ 4 ರಿಂದ 5 ಪ್ಯಾಕೆಟ್ ಪುಷ್ಟಿ ಸಿಗ್ತಾ ಇದೆ. ಸೊ ಅದ್ ನಾನು ವೇಸ್ಟ್ ಮಾಡೋದಿಲ್ಲ ಅಂತ ಹೇಳಿ ನೋಡಿ ನಾನು ಈ ರೀತಿ ಮಾಡ್ಕೊಂತೀನಿ. ನಮ್ಮ ಮಮ್ಮಿಗೂ ಕೂಡ ಕೊಟ್ಟು ಕಳಿಸ್ತೀನಿ ಪುಷ್ಟಿನ. ಅವರು ಕೂಡ ಯೂಸ್ ಮಾಡ್ತಾರೆ, ಅವರು ವೇಸ್ಟ್ ಮಾಡೋದಿಲ್ಲ. ಅವ್ರ ಮನೆಗೂ ಸ್ವಲ್ಪ ನಾನು ಊರಿಗೆ ಕೊಟ್ಟು ಕಳಿಸ್ತೀನಿ. ಆ ರೀತಿ ಮಾಡಿ ನಾನು ಪುಷ್ಟಿ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋದಿಲ್ಲ. ಅದರಲ್ಲಿ ತಿಂಡಿ ಕೂಡ ಮಾಡ್ಬೋದು. ನೆಕ್ಸ್ಟ್ ನಾನು ನಮ್ಮ ಮನೆಯಲ್ಲಿ ತಿಂಡಿ ಕೂಡ ಮಾಡಿದೀನಿ. ಏನ್ ತಿಂಡಿ ಅಂತ ಅಂದ್ರೆ ಕುರುಕ್ ತಿಂಡಿಗಳೆಲ್ಲ ನಾನು ಮಾಡ್ತೀನಿ, ಅದು ಕೂಡ ವಿಡಿಯೋ ಹಾಕ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಆದಷ್ಟು ನಮ್ಮ ವಿಡಿಯೋಸ್ನ ನೋಡಿ ಫ್ರೆಂಡ್ಸ್. ಈಗ ಬನ್ನಿ, ನಾನು ಬೇಗ ಇದು ಹಸಿಟ್ಟೆಲ್ಲ ಏನಿದೆ ಜಲ್ದಿ ಇಡ್ಕೊಂಡ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಒಂದು ಟಬ್ಬಲ್ಲಿ ಒಂದು 5 kg ಅಷ್ಟು ರಾಗಿ ಹಸಿಟ್ಟು ಏನಿದೆ ಜಲ್ದಿ ಇಡ್ಕೊಂಡಿದ್ದೀನಿ. ಈಗ ನಾನು ಪುಷ್ಟಿ ಪ್ಯಾಕೆಟ್ ಏನಿದೆ ಇಲ್ಲಿದೆ ನೋಡಿ, ಪುಷ್ಟಿ ಪ್ಯಾಕೆಟ್, ಇದನ್ನ ಓಪನ್ ಮಾಡ್ಕೊಡುವ. ನೋಡಿ, ಫುಲ್ಲು ಈ ರೀತಿ ಫುಲ್ಲು ಓಪನ್ ಮಾಡ್ಕೊಂಡು ನಾನು ನಿಮ್ಗೆ ಫುಲ್ಲು ಓಪನ್ ಮಾಡ್ಕೊಂಡು ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಪುಷ್ಟಿ ಪ್ಯಾಕೆಟ್ ಏನಿದೆ ಅದನ್ನ ನಾನು ಓಪನ್ ಮಾಡ್ಕೊಂಡಿದೀನಿ. ಪುಷ್ಟಿ ಪ್ಯಾಕೆಟ್ ಮತ್ತೆ ಇದು ರಾಗಿ ಹಸಿಟ್ಟು. ಇದು ಕೂಡ ಒಂದ್ಸರಿ ನಾವು ಒಂಚೂರು ಜಲ್ದಿ ಹಿಡ್ದೆ ನೋಡ್ಕೊಳ್ಳೋಣ. ಒಂದ್ಸತಿ ಇದ್ರಲ್ಲಿ ಏನಾದ್ರೂ ಒಂದು ಹುಳಗಿಳ ಏನಾದ್ರೂ ಆಗಿದೆಯಾ ಅಂತ ನೋಡ್ಕೊಳ್ಳುವ. ನನಗೆ ಯಾವತ್ತೂ ಅಂತೂ ಹುಳ ಏನು ಸಿಕ್ಕಿಲ್ಲ, ಬಟ್ ಒಂದ್ಸತಿ ನೋಡ್ಕೊಳ್ಳೋದು ಒಳ್ಳೇದಲ್ವಾ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಇದು ಕೂಡ ಒಂದ್ಸತಿ ನಾನು ಜಲ್ಡಿಯನ್ನ ಹಿಡ್ಕೊಂತೀನಿ ಒಂದ್ ಸ್ವಲ್ಪ ಮಟ್ಟಿಗೆ ನೋಡುವ. ಮತ್ತೆ ಅದು ಬಿಟ್ಟು ನನಗೆ ಹುಳ ಆಗಿಲ್ಲ ಅಂತ ಏನಾದ್ರು ಅನ್ಸಿದ್ರೆ ನಾನು ಯಾವುದೇ ಕಾರಣಕ್ಕೂ ಜಲ್ದಿ ಹಿಡಿಯೋದಿಲ್ಲ. ನೋಡಿ ಫ್ರೆಂಡ್ಸ್, ಏನು ಇಲ್ಲ, ಇದರಲ್ಲಿ ಕಾಳಿನ ಅಂಶ ಏನೇ ಇದೆ ಅದ್ ಮಾತ್ರ ಇದೆ. ಇದ್ರಲ್ಲಿ ಯಾವ ಹುಳ ತರ ಏನು ಕಾಣಿಸ್ತಾ ಇಲ್ಲ ಅಲ್ವಾ. ಸೊ ಹಂಗಾಗಿ ನಾವೇನ್ ಮಾಡೋಣ, ಇದನ್ನ ಹಿಂಗೆ ಇರಲಿ ನೋಡ್ಕೊಳ್ಳುವ. ಸೊ ಈಗ ಈ ಪುಷ್ಟಿ ಪ್ಯಾಕೆಟ್ ಎಲ್ಲ ಏನಿದೆ ನಾನು ಫುಲ್ಲು ಅದಕ್ಕೆ ಮಿಕ್ಸ್ ಮಾಡ್ಕೊಂತೀನಿ.
ಫುಲ್ಲು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5 kg ರಾಗಿ ಹಸಿಟ್ಟಿಗೆ ಒಂದು ಪುಷ್ಟಿ ಪಾಕೆಟ್ ಏನಿದೆ ಫುಲ್ಲು ಹಾಕೊಂಡು ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಡೈಲಿ ನಾವು ಮುದ್ದೆಗೆ ಮಿಕ್ಸ್ ಮಾಡ್ಕೊಳಕ್ ಆಗೋದಿಲ್ಲ ಅಲ್ವಾ. ನೋಡಿ ಈ ರೀತಿ ನಾವು ನೀಟಾಗಿ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನಿಜ ಹೇಳ್ತೀನಿ ಫ್ರೆಂಡ್ಸ್, ನನಗೂ ಪುಷ್ಟಿ ಸಿಕ್ದಾಗ್ಲಿಂದ ನಾನು ನಮ್ಮನೆಯವ್ರಿಗೆ ಫಸ್ಟು ಇದರಲ್ಲಿ ಮುದ್ದೆ ಮಾಡಿ ನೋಡೋಣ ಅಂತ ನಾನು ಹೇಳಿದೆ. ಅದಕ್ಕೆ ಅವರು ಏನಂದ್ರು, ಬೇಡ ಬೇಡ ಮುದ್ದೆ ಮಾಡಬೇಡ, ಯಾವತ್ತೂ ಮುದ್ದೆ ತಿಂದಿಲ್ಲ, ಏನಾದರೂ ಎಫೆಕ್ಟ್ ಆಗ್ಬೋದು ಅಂತ ಎಲ್ಲ ಬೇರೆಯವ್ರ ಥರ ನಮ್ಮನೆಯವರು ಒಂದು ಸ್ವಲ್ಪ ಥಿಂಕ್ ಮಾಡ್ತಾರೆ. ಸೊ ನಾನು ಅಷ್ಟೊತ್ತಿಗೆ ಆಗಲೇ ಒಂದು 15 ದಿವಸನೇ ಆಗಿತ್ತು ಮುದ್ದೆ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿ. ಅವ್ರಿಗೆ ಹೇಳೇ ಇರಲಿಲ್ಲ ಆ ರೀತಿ ನಾನು ಮುದ್ದೆ ಮಾಡಿದ್ದೆ. ಆಮೇಲೆ ಹಂಗೆ ಹೇಳಿದ್ರೆ ಅವ್ರು ಆ ಥರ ಹೇಳಿದ್ರು, ಅವ್ರಿಗೆ ಗೊತ್ತೇ ಇರಲಿಲ್ಲ ನಾನು ಮುದ್ದೆ ಮಾಡ್ತಾ ಇದ್ದೀನಿ ಆಲ್ರೆಡಿ ಪುಷ್ಟಿಯಲ್ಲಿ ಅಂತ. ಸೊ ಅದಕ್ಕೆ ನಾನು ಅಂದೆ, ಸರಿ 15 ದಿವಸದಿಂದ ತಿಂದಿದ್ದೀರಲ್ಲಪ್ಪ ಅದೆಲ್ಲ ತೆಗೀರಿ ಅಂತ ಅಂದೆ. ಅವಾಗ ಅವ್ರು ಅಂದರು, ಹೌದಾ 15 ದಿವಸದಿಂದ ನೀನು ಪುಷ್ಟಿಯಲ್ಲಿ ಮುದ್ದೆ ಮಾಡ್ತಾ ಇದೀಯಾ ಅಂದರೆ ಗೊತ್ತೇ ಆಗಲಿಲ್ಲ ಅಂತ ಹೇಳಿದ್ರು. ಆ ರೀತಿ ಬರುತ್ತೆ ಮುದ್ದೆ, ಚೆನ್ನಾಗಿ ಬರುತ್ತೆ. ನೀವು ಅನ್ಬೋದು ರಾಗಿ ಹಸಿಟ್ಟಿಗೂ ಪುಷ್ಟಿ ಮಿಕ್ಸ್ ಮಾಡಿದ್ರು ಒಂದು ಸ್ವಲ್ಪನಾದ್ರೂ ವ್ಯತ್ಯಾಸ ಬರುತ್ತಲ್ವಾ ಅಂತ ನೀವು ಅನ್ಕೊಂಡ್ರೆ, ಹೌದು ವ್ಯತ್ಯಾಸ ಬರುತ್ತೆ. ಆದರೆ ನಮ್ಮ ಮನೆಯಲ್ಲಿ ರಾಗಿ ಹಸಿಟ್ಟಿಗೆ ನಾನು ಮೆಂತ್ಯ ಮತ್ತು ಬೇರೆ ಬೇರೆ ಕಾಳುಗಳೆಲ್ಲ ಹಾಕಿ ಮಲ್ಟಿಗ್ರೀನ್ ಹಸಿಟ್ಟನ್ನು ಮಾಡ್ತಿದ್ದೆ ಅಲ್ವಾ. ಹಂಗಾಗಿ ನಮ್ಮ ಮನೆಯವ್ರಿಗೆ ಗೊತ್ತಾಗ್ಲಿಲ್ಲ ಮಲ್ಟಿಗ್ರೀನ್ ಹಸಿಟ್ಟು ಅಂತಾನೆ ಅವರು ಅಂದ್ಕೊಂಡಿದ್ದಾರೆ. ಎಲ್ಲ ಮಿಕ್ಸ್ ಮಾಡಿ ನಾನು ಮೊದಲೂ ಅಷ್ಟೇ ಪುಷ್ಟಿ ಸಿಗೋಕ್ಕಿಂತ ಮುಂಚೆನೂ ನಾನು ಬೇರೆ ಬೇರೆ ಐಟಮ್ಸ್ ಎಲ್ಲ ಮಿಕ್ಸ್ ಮಾಡಿ ಹಸಿಟ್ಟು ಮಾಡಿಸ್ತಾ ಇದ್ದೆ. ಬರೀ ರಾಗಿ ಹಸಿಟ್ಟು ನಾನು ಯಾವತ್ತೂ ಮುದ್ದೆ ಮಾಡೋದಿಲ್ಲ. ಇದು ಪುಷ್ಟಿ ಸಿಕ್ತಾಗ್ಲಿಂದ ಅದೆಲ್ಲ ನಾನು ಐಟಮ್ಸ್ ಹಾಕ್ಸೋದನ್ನ ಬಿಟ್ಟಿದ್ದೀನಿ. ಬಿಟ್ಬಿಟ್ಟು ನಾನು ಇದನ್ನೇ ಮುದ್ದೆ ಮಾಡೋದು. ಇದು ಯಾವಾಗ ನಿಲ್ಲುತ್ತೆ ಮತ್ತೆ ಅದನ್ನ ಎಲ್ಲ ಹಾಕಿಸ್ಕೊಂಡು ನಾನು ಒಂದ್ಸತಿ ನಾನು ನಿಮ್ಮ ಮನೆಗೆ ಏನೇನು ಹಾಕಿಸ್ಬಿಟ್ಟು ನಾನು ಹಸಿಟ್ಟನ್ನು ಮಾಡಿಸ್ಕೊತೀನಿ ಅನ್ನೋದು ಕೂಡ ನಿಮಗೆ ನಾನು ಅದು ಕೂಡ ವಿಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಗಾರ್ಮೆಂಟ್ಸ್ ಲೈನಲ್ಲಿ ಕೆಲಸ ಮಾಡೋರ್ಗಂತೂ ಆ ಹಸಿಟ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆರೋಗ್ಯಕ್ಕೆ. ನಾನು ಮುದ್ದೆ ಮಾಡುವಂಥ ಹಸಿಟ್ಟು ಮನೆಯಲ್ಲಿ. ಸೊ ನೋಡಿ ಇಷ್ಟು ಮಿಕ್ಸ್ ಆಯಿತು. ಈಗೆಲ್ಲ ಇದು ಫುಲ್ಲು ನಾನೊಂದು ಬಕೆಟಿಗೆ ತುಂಬ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ, ನೋಡಿ ಎಷ್ಟು ಸ್ವಲ್ಪ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಯಿತು. ಇದರಿಂದ ಮುದ್ದೆ ಮಾಡಿದ್ರೆ ಎಷ್ಟು ಚೆನ್ನಾಗಿ, ನೀವೇ ನೋಡಿದ್ರಲ್ಲ ನಾನು ಮಾಡಿರೋವಂಥ ಮುದ್ದೆ ಎಷ್ಟು ಚೆನ್ನಾಗಿ ಬಂತು ಅಂತ. ನಿಮಗೆ ಮಿಕ್ಸ್ ಮಾಡಿ ತೋರಿಸ್ತೆ ನಾನು. ಅದನ್ನು ಪುಷ್ಟಿನೇ ನಾನು ಮುಂದೆ ಮಾಡಿದ್ದೆ, ರಾಗಿ ಹಸಿಟ್ಟು ಸ್ವಲ್ಪ ಕಡಿಮೆನೇ ಮಾಡಿದ್ದೆ, ನೀವು ನೋಡೋ ಥರ. ಅದ್ರ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿತ್ತಲ್ವಾ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಆಯಿತು. ನಾನು ಇದನ್ನು ಫುಲ್ಲು ಈಗ ಒಂದು ಬಗೆಟಿಗೆ ನಾನು ಒಳಗಡೆ ಬಳಸೋಕ್ಕೆ ನಾನು ಹಾಕ್ಕೊತೀನಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳ್ಬೋದು. ಸೊ ನನಗೆ ತುಂಬಾ ಒಳ್ಳೆ ಆರೋಗ್ಯ ಇದರಲ್ಲಿ ಸಿಕ್ಕಿದೆ ಫ್ರೆಂಡ್ಸ್. ನಾನು ನಿಮಗೆ ಹೇಳಿದ್ದೀನಿ ಮುದ್ದೆ ಮಾಡಿರುವಂಥ ಒಂದು ವಿಡಿಯೋದಲ್ಲಿ ಏನಿದೆ, ನನ್ನ ಆರೋಗ್ಯ ಏನು ಪರ್ಫೆಕ್ಟ್ ಆಗಿದೆ ನನಗೆ ಅಂತ ನಾನು ಹೇಳಿದ್ದೀನಿ. ಈ ರೀತಿ ನಾನು ಮಿಕ್ಸ್ ಮಾಡಿ ಮಡಿಕೊತೀನಿ. ಮುದ್ದೆ ಮಾಡೋ ಮನೆಯಲ್ಲಿ ಪುಷ್ಟಿಯನ್ನು ಸಿಕ್ಕಿದ್ರೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವಿಡಿಯೋ ಮುಖಾಂತರ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.